ಶ್ರೀ ಸಿದ್ಧಾರೂಢ ಕಥಾಮೃತದಲ್ಲಿ 14ನೇ ಅಧ್ಯಾಯ. ನಿನ್ನೆಯವರೆಗೆ 14ನೇ ಅಧ್ಯಾಯ ಪ್ರಾರಂಭ ಭಾಗವನ್ನು ನೋಡಿವಿ. ಸಮುದ್ರ ತೀರದೊಳಗ ಕುಮ್ಮಟ ಅಂತಕ್ಕಂಥ ನಗರದೊಳಗ ಹಳ್ಳಿಯೊಳಗ ಹರಿಹರ ಮತ್ತು ಸರಸ್ವತಿ ಅಂತಕ್ಕಂಥ ಗಂಡ ಹೆಂಡತಿಯರಿದ್ರು. ನಿತ್ಯ ಭಜನೆಯಲ್ಲಿ ಪಾರಾಯಣದಲ್ಲಿ ಬಂದಂತಹ ಅತಿಥಿಗಳ ಸೇವೆಯಲ್ಲಿ ಅವರು ಮಗ್ನರಾಗಿರ್ತಿದ್ರು. ದಿನನಿತ್ಯ ನಾಮಸ್ಮರಣೆಯೇ ಅವರ ಜೀವಾಳವಾಗಿತ್ತು. ನಸುಗನ್ಯಾಗ ಎದ್ರಂದ್ರೆ ರಾತ್ರಿ ತನಕ ಅದನ್ನೇ ಮಾಡೋರು. ಆದ್ರೆ ಅವ್ರ ಮನೆಯಲ್ಲಿ ತುಂಬ ಬಡತನ, ಎಲ್ಲೇ ಕೈ ಇಟ್ಟರು ಬಡತನ ತುಂಬಿ ತುಳ್ಕಾಡ್ತಿತ್ತು. ಆದ್ರೆ ನಾವು ಬಡವರದೀವಿ ಅಂತೇಳಿ ಎಂದೂ ಬೇಸರಿಸ್ಕೊಳ್ಳಿಲ್ಲ. ಶ್ರೀಹರಿಯ ಧ್ಯಾನ ಬಿಟ್ಟು ಬೇರೆ ಏನೂ ಬೇಡ್ತಿದ್ದಿಲ್ಲ ಅವರು. ನನ್ನ ಶ್ರೀಮಂತಿಕೆ ಕೊಡು, ಫ್ಲಾಟ್ ಕೊಡು, ಮನೆ ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು, ತಿಜೋರಿ ತುಂಬ ಕೊಡು, ಏನೇನು ಬೇಡ, ಶ್ರೀಪತಿಯೇ ನಿನ್ನಲ್ಲಿ ಮನಸ್ಸನ್ನ ಯಾವಾಗಲೂ ಇರುವಂಗ ನಮ್ಮನ್ನು ನೋಡ್ಕೋ ಅಂತ ಬೇಡ್ಕೋತಾ ಇದ್ರು. ಹಿಂಗೆ ಮಾಡಿ 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 ಅವ್ರಿಗೇನು ಅನಿಸ್ತ್ರಿ, ವೈರಾಗ್ಯ ಬರಕ್ಕೆ ಹತ್ತಿ ಬಿಡ್ತವ್ರಿಗೆ. ಹಾಗಾದ್ರೆ ಕಿವಿಯಿಂದ ಕಿವಿಗೆ ಮುಟ್ಟಿ ಆಗಲೇ ಸಿದ್ಧಾರೂಢದ ಮಹಿಮೆ ಕೇಳಿಸ್ಲಿಕ್ಕತ್ತಿತ್ತು. ಸಾಕ್ಷಾತ್ ಪರಮೇಶ್ವರನೇ ನರರೂಪದಲ್ಲಿ, ಮನುಷ್ಯ ರೂಪದಲ್ಲಿ ಭೂಮಿಗೆ ಆಗಮಿಸನ, ಸದ್ಭಕ್ತರಿಗೆಲ್ಲ ಮುಕ್ತಿ ಪಥದ ದಾರಿ ತೋರಿಸ್ತಾನ ಅನ್ನೋದು ಅವ್ರ ಕಿವಿಗೂ ಬಂದು ಮೂಡ್ತು ಸುದ್ದಿ. ಅದನ್ನು ಕೇಳಿದವ್ರ ಏನು ಮಾಡಿದ್ರು, ಅವರು ಇಬ್ಬರು ಗಂಡ ಹೆಂಡತಿ ಇದ್ದಂಗ ಮನೆ ಬಿಟ್ಟು ಹೊರಟ ಬಿಟ್ರು. ನೋಡ್ರಿ, ತುಂಬಿದ ಮನೆ ಇದ್ದಂಗ ಬಿಟ್ಟು ಹೋಗೋದಂದ್ರೆ ಎಷ್ಟು ಸಾಧ್ಯದ? ಬರೀ ನಾವು ಕಿಟಕಿ ಬಾಗ್ಲ ಹಾಕಿರ್ಲಿಕ್ಕರ ಹೋಗಿ ಬರೋ ತನಕ ಚಿಂತೆ ಮಾಡಿರ್ತೀವಿ, ಕಿಟಕಿನ ಹಾಕಿಲ್ರಿ ನಾನು ಅಂತೀವಿ. ಆದ್ರೆ ಅವರು ಏನು ಮಾಡಿದ್ರಿ, ಇದ್ದಂಗ ಮನೆ ಬಾಗ್ಲ ಬಿಟ್ಟವ್ರ ಸಿದ್ಧಾರೂಢರನ್ನ ಹುಡುಕಾಡ್ಕೋತ ಬಂದ್ರು. ಅಲ್ಲಿ ಬಂದು ಇರ್ತಕ್ಕಂಥ ಜನರಿಗೆ ಹುಬ್ಬಳ್ಳಿಯೊಳಗೆ ಕೇಳ್ತಾರ, ಅಪ್ಪ ಬಂಧುಗಳಿರ, ಈ ಊರಾಗ ಸಿದ್ಧರಾಯ ಅನ್ನೋರದಾರಂತ, ಭಕ್ತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರಂತ, ಮುಕ್ತಿಗೆ ದಾರಿ ತೋರಿಸ್ತಾರಂತ, ಅವ್ರು ಎಲ್ಲಿ ಅದಾರ? ಅವರು ಭಕ್ತ ಕಾಮ ಕಲ್ಪದ್ರುಮನಾಗಿ ಭಕ್ತರ ಮನೋಅಭಿಲಾಷೆಯನ್ನ ತಿಳಿದು ಈಡೇರಿಸುವಂಥವರು, ಆತ್ಮಾರಾಮನಾಗಿರುವಂಥವರು, ಭವಶ್ರಮ ಪರಿಹಾರವನ್ನು ಮಾಡುವಂಥವರು ಆದಂತಹ ಗುರುಗಳು ಸಿದ್ಧಾಶ್ರಮದಲ್ಲಿ ಅದಾರ ಅಂದ್ರು. ಅಲ್ಲೇ ಹರಿಹರ ಮತ್ತು ಸರಸ್ವತಿಯರು ಲಘು 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 ಏನು ಮಾಡಿದಾರೆ, ಸಿದ್ಧಾಶ್ರಮದ ಕಡೆ ಹೆಜ್ಜೆ ಹಾಕಿದ್ರು. ಅಲ್ಲಿ ಬಂದು ನೋಡ್ತಾರ, ಆ ಮಂಟಪದಲ್ಲಿ ಕುಳಿತಂತ ಸಿದ್ಧಾರೂಢನ ನೋಡಿ ಪರಮೇಶ್ವರನನ್ನೇ ಕಂಡು ಬಿಟ್ಟಿವೇನೋ ಅನ್ನುವಷ್ಟು ಆನಂದ ತುಂದಿಲರಾಗ್ತಾರ. ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾರ. ದಳ 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 ಕಣ್ಣೀರು ಸುರಿಸ್ತಾರ. ನಾವು ಯಾವ ಜನ್ಮದ ಪುಣ್ಯ ಮಾಡಿ ನಿನ್ನ ದರ್ಶನ ತಗೊಳಿಕತ್ತೀವಿ ಅಂತ ಹೇಳಿ ಅನ್ನಿಸ್ತದ. ಅವರಿಬ್ಬರ ಬಾಷ್ಪಾಂಜಲಿಯ ಪ್ರೇಮ ರಸವನ್ನ ಉಂಡಂತ ಸಿದ್ಧಾರೂಢರು, ಹೇ ಪುಣ್ಯ ದಂಪತಿಗಳಿರ, ನೀವು ಎಲ್ಲಿಂದ ಆಗಮನ ಮಾಡಿದಿರಿ, ನಿಮ್ಮ ಅಪೇಕ್ಷೆ ಏನಿರುವುದು ಹೇಳಿರಿ ಅಂತಾರೆ. ನೋಡಿ, ಸದ್ಗುರುಗಳೇ ಮಾತಾಡ್ತಾರೆ. ಅವ್ರಿಗೆ ಪಾದ ಹಿಡ್ಕೊಂಡು ದಳ 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 ಕಣ್ಣೀರು ಹಾಕೋತ ಇಬ್ರು ಜೋಡಿಗಳು ಕೈ ಜೋಡಿಸ್ಕೊಂಡು ಹಂಗ ನಿಂತು ಬಿಡ್ತಾರ. ಅದನ್ನ ನೋಡಿ ಸಿದ್ಧಾರೂಢರಂತಾರ, ನೀವಿಬ್ರು ದಂಪತಿಗಳು ಎಲ್ಲಿಂದ ಬಂದಿರಿ, ನಿಮ್ಮ ಮನಸ್ಸಿನ ಅಪೇಕ್ಷೆ ಏನು, ನಿಮ್ಮ ಮನಸ್ಸಿನ ಆಸೆ ಏನದ ಹೇಳ್ರಿ. ಸದ್ಗುರುಗಳ ಮೃದು ವಚನವನ್ನು ಕೇಳಿ ಇಷ್ಟು ವಿನಯದಿಂದ ಮಾತಾಡ್ತಾರ. ಚಿಟ್ಟಿ ಹೇಳ್ಬೋದಿತ್ತು, ಯಾರು ನೀವು ಇಲ್ಲಿ ಯಾಕೆ ಬಂದಿರಿ ಅನ್ಬೋದಿತ್ತು, ಪರೀಕ್ಷೆ ಮಾಡ್ಬೋದಿತ್ತು, ಏನೇನೂ ಮಾಡಲಿಲ್ಲ ಗುರುಗಳು. ಅತ್ಯಂತ ಮೃದು ಭಾಷೆಯಲ್ಲಿ ಕೇಳಿದ್ರು. ಅವಾಗ ಹರಿಹರ ಅಂತನ, ಹೇ ದಯಾಘನರಾದ ಸದ್ಗುರುಗಳೇ, ನಿಮ್ಮ ದರ್ಶನದ ಉದ್ದೇಶವಾಗಿ ನಾವು ಇಲ್ಲಿಗೆ ಬಂದಿರುವೆವು. ನಿಮ್ಗೇನು ಬೇಕಾಗ್ಯದ, ನಿಮ್ಮ ಮನಸ್ಸಿನ ಇಚ್ಛೆ ಏನು ಅಂತೇಳಿ ಗುರುಗಳು ಕೇಳಿದ್ರೆ ಅವ್ರು ಹೇಳ್ತಾರ, ನಾವು ಯಾವ ಇಚ್ಛೆಯಿಂದಲೂ ಬಂದಿಲ್ಲ ಪರಮಾತ್ಮ, ನಿನ್ನ ದರ್ಶನ ಮಾಡಬೇಕು ಅಂತಷ್ಟೇ ನಮ್ಮ ಇಚ್ಛೆ ಅಂತಾರ. ನಾವು ಸಂಸಾರದಲ್ಲಿ ಬಹಳ ತಾಪವನ್ನು ಹೊಂದಿ ಅದರೊಳಗಿಂದ ಬಿಡಿಸುವಂಥವರಾರನ್ನೂ ಕಾಣದೆ ದಯಾಳುಗಳಾದ ನೀವಿದ್ದೀರೆಂಬ ವಾರ್ತೆಯನ್ನು ಕೇಳಿ ನಿಮ್ಮ ಚರಣಗಳಿಗೆ ಶರಣು ಬಂದಿರುತ್ತೇವೆ. ಏ ದಯಾಗಣನಾದ ಸದ್ಗುರುನಾಥನೇ, ನಿಮ್ಮ ದರ್ಶನಕ್ಕೆ ಬಂದ್ವಿ. ಯಾಕೆ ಬಂದಿವಿ ಅಂದ್ರೆ ನಾವು ಸಂಸಾರದೊಳಗೆ ಬಹಳ ತಾಪತ್ರಯಗಳಿಂದ ಬೆಂದು ಹೋಗಿಬಿಟ್ಟಿವಿ. ನಮಗೆ ಸಾಕಾಗ್ಬಿಟ್ಟೈತಿ. ಈ ಭವಬಂಧನದಿಂದ ಯಾರು ಬಿಡಿಸ್ತಾರೋ, ಈ ಆಶಾಪಾಶದಿಂದ ಯಾರು ನಮ್ಮ ಮುಕ್ತಿ ಕೊಡಿಸ್ತಾರೋ, ಈ ಭವಸಾಗರದಿಂದ ಯಾರು ನಮ್ಮನ್ನು ದಾಟಿಸಿ ಅತ್ತಾದಂಡಿಗೆ ಒಯ್ದು ಪರಮಾತ್ಮನ ಸನ್ನಿಧಾನಕ್ಕೆ ಬಿಡ್ತಾರೋ ಅಂತ ಹೇಳಿ ನಿನ್ನ ಕಡೆ ನಾವು ಬಂದೀವಿ. ನಿಮ್ಮ ಹೆಸರು ಕೇಳಿ ಬಂತು, ಅದಕ್ಕೆ ನಿಮ್ಮ ಚರಣಗಳನ್ನು, ನಿಮ್ಮ ಪಾದಗಳನ್ನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೀವಿ. ಸಂಸಾರವು ಬಹಳ ದುಃಖಮಯವಾಯಿತು.
ನಮ್ಮ ಜೀವನ ಏನಾಗಿದ್ರಿ ಬಹಳ ದುಃಖಮಯವಾಗೈತಿ. ಬಡತನ ಒಂದ ಅಲ್ಲ, ಬಡತನದಿಂದ ರೋಗ ರುಜಿನ, ಜನರ ಹೀಯಾಳಿಸುವಿಕೆ, ಜನರ ಬೈದಾಟ, ಪರೀಕ್ಷೆ ಮಾಡಾಕ ಒಂದ್ ಸ್ವಲ್ಪ ಎಲ್ಲಿಂದರ ತಂದು ಏನಾರ ಮಾಡಿ ತಿನ್ಬೇಕು ಅನ್ನೋದ್ರೊಳಗ ಅವ್ರ ಮನೆಗೆ ಹೋಗಿ ನೀ ಅತಿಥಿ ಅಂತ ಹೇಳಿ ಹೋಗಂತ ಕಳಿಸೋರು. ಹೀಗೆಲ್ಲ ಯಾತನೆ ಪಟ್ಟು ನಮಗೆ ಜೀವನ ಸಾಕಾಗ್ಯದ. ಅದರೊಳಗಿಂದ ಕಾರಣೋಪಾಯವು ಏನೂ ಕಾಣದೆ ದೃಢವಾಗಿ ನಮ್ಮ ಚರಣಗಳನ್ನು ಹಿಡಿದಿರುತ್ತೇವೆ. ಹೇ ಸದ್ಗುರು ಮಾತಾ, ನೀನೇ ನಮ್ಮನ್ನು ತಾರಿಸು. ಈ ದುಃಖಮಯವಾದ ಜೀವನವನ್ನ ದಾಟಿ ಹೆಂಗ ಬರಬೇಕು ಅಂತೇಳಿ ನಮಗ್ ಗೊತ್ತಾಗ್ತಾ ಇಲ್ಲ. ಅವಾಗ ನಿಮ್ಮದು ವಾಣಿ ಕೇಳಿ ಬಂತ ನಮಗ ಗುರುಗಳ ಅದಾರ ಅಂತೇಳಿ. ಅದಕ್ಕ ನಿಮ್ಮಿಂದಲಾದ್ರೂ ನಮಗೆ ಕೃಪೆ ಸಿಗಲಿ. ಈ ಭವಸಾಗರವನ್ನ ದಾಟಿ ಆ ಕಡೆ ಹೋಗುವಂತ ಒಂದು ಯೋಜನೆ ನಿಮ್ಮಿಂದ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ ಕಡೆ ನಾವು ಬಂದೀವಿ. ಮಾತೆ ತಾಯಿಯೇ ಅಂತಾರ ಅವ್ರ ಗುರುಗಳು ತಂದಿನೂ ಹೌದು, ತಾಯಿನೂ ಹೌದು. ನೀನೇ ನಮ್ಮನ್ನ ದಾರಿ ತೋರಿಸು, ನಮ್ಮ ಕಷ್ಟಗಳನ್ನ ನೀನು ಪರಿಹರಿಸು ಅಂತಾರ. ಅವರ ಇಂಥ ಕರುಣಾವಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಕೃಪೆಯಿಂದ ದ್ರವಿಸುವಂಥವರಾದರು. ಎಷ್ಟು ವಿನಯ ತುಂಬಿದ ನುಡಿಗಳ್ರಿ ಅವರು. ಆ ಮಾತುಗಳನ್ನ ಕೇಳೇನೆ ಸದ್ಗುರುನಾಥ ಕರಗಿ ಹೋಗ್ಬಿಟ್ಟ. ಭಯ ಪಡಬೇಡಿರಿ ಎಂದು ಅವರಿಗೆ ಅಭಯ ವಚನವನ್ನು ದಯಪಾಲಿಸಿದರು. ಭಯ ಪಡಬೇಡ್ರಪ್ಪ, ಆರಾಮೇರಿ, ಭಯ ಪಡಬೇಡ್ರಿ ಅಂತ ಹೇಳಿ ಅಭಯ ವಚನವನ್ನ ನೀಡಿದ್ರು. ನೋಡ್ರಿ, ನಾವು ಯಾರ ಹತ್ರ ಕಷ್ಟ ಸುಖ ಹೇಳ್ಕೊತಿರ್ತೀವೋ ಅವ್ರ ನಮಗ್ ಕಾಡಾಕ್ ಹತ್ತಿದ್ರಂದ್ರೆ ಹೆಂಗ ಆಗ್ತದ ನೆನೆಸ್ಕೋರಿ ಒಂದು ಕ್ಷಣ. ಬಹಳ ದುಃಖ ಆಗ್ತದ. ಯಾರ ಹತ್ರ ನಾವು ನಮ್ಮ ದುಃಖಗಳನ್ನ ನೋವುಗಳನ್ನ ಹೇಳ್ಕೊತಿರ್ತೀವೋ ಅವ್ರು ಎರಡು ಸಮಾಧಾನದ ಮಾತು ಹೇಳ್ಬಿಟ್ರೆ ಸಾಕು, ಕಣ್ಣೀರು ನಮಗ್ ಗೊತ್ತಿಲ್ದಂಗ ಬಂದ್ಬಿಡ್ತಾವ, ಉದುರಿ ಬಿಡ್ತಾವು. ಹಂಗಾತಿಲ್ಲ ಪರಿಸ್ಥಿತಿ. ಗುರುಗಳ ನೀವ ನಮ್ಮನ್ನ ರಕ್ಷಣೆ ಮಾಡೋರು ಅನ್ನೋ ಮಾತು ಕೇಳಿದ ಕೂಡಲೇ ಗುರುಗಳು ಇನ್ನು ಭಯ ಪಡಬೇಡ್ರಪ್ಪ, ನನ್ನ ಹತ್ರ ಬಂದಿರಿ. ಯಾವ ಪುಣ್ಯ ಅವ್ರನ್ನ ಕಾಪಾಡಿರ್ಬೇಕು ಅಂದ್ರ ಸತತವಾಗಿ ಭಜನೆ ಮಾಡ್ತಾ ಇದ್ರು, ಸತತವಾಗಿ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು, ಸತತವಾಗಿ ಶ್ರೀಪತಿಯೇ ನಮ್ಮನ್ನ ನಿನ್ನ ಪಾದವನ್ನೇ ಭಜಿಸುವ ಶಕ್ತಿಯನ್ನ ಕೊಡುವಂತಿದ್ರು. ನಮಗ್ ಬಂಗಾರ ಬೇಡ, ಬೆಳ್ಳಿ ಬೇಡ, ಊಟಕ್ಕೆ ಬೇಡ, ಅರಿವಿ ಬೇಡ, ಅಂಚಲಿ ಬೇಡ, ಏನೂ ಬೇಡ. ಸತತವಾಗಿ ನಿನ್ನನ್ನೇ ಭಜಿಸ್ತಾ ಇರ್ಬೇಕು ನಮ್ಮ ಮನಸ್ಸು ಆತ್ಮ. ಆ ರೀತಿಯ ಮನಸ್ಸನ್ನ ಕೊಡು ಅಂತ ಬೇಡ್ತಿದ್ರಲ್ಲ, ಆ ಪುಣ್ಯ ಅವ್ರಿಗೆ ಗುರುಗಳ ಹತ್ರ ಹೇಳ್ಕೊಂಡು ಬಂದಿತ್ತು. ಕೂಡಲೇ ಆ ದಂಪತಿಗಳು ಬಹಳ ಆನಂದಯುಕ್ತರಾದರು. ಯಾವಾಗ ಭಯ ಪಡಬೇಡ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಗುರುಗಳು, ಅವಾಗ ಅವ್ರಿಗೆ ಬಹಳ ಸಮಾಧಾನ ಅನ್ನಿಸ್ತು. ಅಂದಿನಿಂದ ಸದ್ಗುರು ಆಜ್ಞೆಯಿಂದ ಮಠದಲ್ಲೇ ಇರುತ್ತಿದ್ದರು. ಗಂಡ ಹೆಂಡತಿ ಇಬ್ರು ಮಠದಾಗ ವಸ್ತಿ ಹಾಕ್ಬಿಟ್ಟது. ದೇಹಾಭಿಮಾನವನ್ನು ಬಿಟ್ಟು ಅನನ್ಯ ಭಾವದಿಂದ ಗುರು ಸೇವೆ ಮಾಡುತ್ತಿದ್ದರು. ಯಾರು ಗುರುಗಳ ಸೇವೆಯನ್ನ ಮನಸ್ಸಿಟ್ಟು ಮಾಡ್ತಾರೋ ಅವರನ್ನ ಗುರು ಅನವರತ ರಕ್ಷಣೆ ಮಾಡ್ತಾನ. ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡುತ್ತಿದ್ದರು. ಅವರ ಚಿತ್ತವು ಶಾಂತಿಯನ್ನು ಹೊಂದುವಂತದ್ದಾಯಿತು. ಮಠಕ್ಕೆ ಬಂದವರು ಸೇವೆ ಮಾಡೋರು, ಗುರುಗಳ ಸೇವೆ ಮಾಡೋರು, ಆಮೇಲೆ ಮಠದೊಳಗಿನ ಭೋಜನವನ್ನೇ ಮಾಡೋರು, ಸದಾ 12 ತಾಸು ಗುರುಗಳ ಹತ್ರನೇ ಇರೋರು, ಅವ್ರು ಸೇವಾ ಮಾಡ್ಕೋತಾನೆ ಇರೋರು, ಅಲ್ಲಿಯ ಊಟವನ್ನೇ ಮಾಡೋರು, ಮತ್ತೊಂದು ಏನೂ ಬಯಸಲಾರ್ದೆ ಇರ್ತಿದ್ರು. ಉದರ ನಿರ್ವಾರ್ಥವಾಗಿ ಅವರು ಭಿಕ್ಷಾಟನವನ್ನು ಅವಲಂಬಿಸಿದರು. ಎಷ್ಟು ದಿನ ಮಠದ ಊಟ ಮಾಡೋದು, ನಡಿ ನಾವು ಮಠಕ್ಕೆ ಏನಾರ ಕೊಡ್ಬೇಕಲ್ಲ, ಇಲ್ಲಿದ್ದ ಪುಕ್ಕಟ್ಟು ಎಷ್ಟು ದಿವಸ ಊಟ ಮಾಡೋದು ಅಂತೇಳಿ ಭಿಕ್ಷೆಗೆ ಹೋದ್ರಿ ಅವ್ರ ಊರಾಗ. ಅವರ ಅದ್ಭುತ ಪ್ರೇಮವನ್ನು ನೋಡಿ ಜನರೆಲ್ಲ ಆಶ್ಚರ್ಯಭರಿತವಾಗಿ ಅನ್ನುತ್ತಿದ್ದರು, ನೀವೇ ಧನ್ಯರು ಧನ್ಯರು. ಇಬ್ರು ಜೋಡಿಯಲ್ಲೇ ನಾಮಸ್ಮರಣೆ ಮಾಡ್ಕೋತ ಭಜನಿ ಹಾಡು ಹೇಳ್ಕೋತ ದೇಹದ ಅಭಿಮಾನವನ್ನೇ ಬಿಟ್ಟು ನಾಚಿಗೆಯನ್ನೇ, ನಾವು ನಮ್ಮ ಮನೆಯಾಗ ಏನಾದ್ರು ಸಕ್ಕರೆ ಆಗಿತ್ತು ಅಂದ್ರೆ ಬಂದು ಬೀಗರು ಕುಂತಿದ್ರು ಅಂದ್ರೆ ಅವ್ರಿದ್ರೆ ಎಲ್ಲಿ ತರೋದು ಅಂತೇಳಿ ಚೀಲದಾಗ ಹಾಕಿ ಮುಚ್ಕೊಂಡು ಬರ್ತೀವಿ. ಯಾರ್ದರ ಮನೆಗೆ ಹೋಗಿ ಪಕ್ಕದ ಮನ್ಯಾಗ ಹೋಗಿ ಒಂದಿಟ್ಟು ಹಾಲು ಇಸ್ಕೊಂಡ್ಬರ್ಬೇಕಾದ್ರೆ ಬಟ್ಟದ ಮ್ಯಾಲ ಬಟ್ಟರ್ ಇಟ್ಟು ಹಿಂದೆ ಕೈ ಮಾಡಿ ಮುಂದೆ ಕೈ ಮಾಡಿ ಒಯ್ತೀವಿ ಅಲ್ರಿ. ಎಷ್ಟು ಅಭಿಮಾನ ನಮಗ. ಅವ್ರ ನಿರಭಿಮಾನ ಇಬ್ರು ಗಂಡ ಹೆಂಡತಿ ಭಿಕ್ಷಾಕ್ ಒಂದು ಪಾತ್ರೆ ಹಿಡ್ಕೊಂಡ್ರು, ಭಜನೆ ಮಾಡ್ಕೋತ ಊರಾಗ ಹೊಂಟು ಬಿಡ್ತಿದ್ರು. ಅದನ್ನ ನೋಡಿ ಜನರು ಅಂತಿದ್ರು, ಎಷ್ಟು ಪ್ರೇಮ ಅದಪ್ಪ ನಿಮ್ಮಿಬ್ಬರಲ್ಲಿ. ಭಗವಂತನ ಮೇಲೆ ಪ್ರೇಮನೂ ಅದ ನಿಮಗ, ನಿಮ್ಮ ಇಬ್ಬರೊಳಗನೂ ಪ್ರೇಮ ಅದ. ಅವನ್ ಬಿಟ್ಟ ಆಕಿ ಇಲ್ಲ, ಆಕಿನ ಬಿಟ್ಟ ಅವ ಇಲ್ಲ. ಅದಕ್ಕೆ ನಿಮ್ಮಿಬ್ಬರ ಪ್ರೇಮ ಭಗವದ್ಭಕ್ತಿಯನ್ನು ನೋಡಿ ನಮಗ ಅನ್ನಿಸ್ತದ, ನೀವೇ ಧನ್ಯರು, ನೀವೇ ಧನ್ಯರು. ಆ ಸಿದ್ಧ ದಯಾಘನನ ಕೃಪೆಯನ್ನು ಸಂಪಾದಿಸಿಕೊಂಡಿರಿ. ನೀವು ಹೆಂಗ ಈ ಮಠದೊಳಗೆ ಬಂದು ಏನ್ ಮಾಡಿದ್ರಿ ದೊಡ್ಡ ಕೆಲಸ ಅಂದ್ರ, ಮಠದೊಳಗ ಬಂದು ಇದ್ದು ಸೇವೆಯನ್ನ ಮಾಡಿ ಕೃಪಾಘನನಾದ ಗುರುವಿನ ಆಶೀರ್ವಾದವನ್ನ ಪಡೆದ್ರಿ, ಅವನ ಕೃಪೆಗೆ ಪಾತ್ರರಾದಿರಿ.
ಅವರು ನಿಮ್ಮನ್ನ ಸದಾಕಾಲ ನೀವು ಯಾ ಕಡೆ ಹೋಗ್ತೀರಿ ಯಾ ಕಡೆ ಬರ್ತೀರಿ ಅನ್ನೋದನ್ನ ದೃಷ್ಟಿ ಇಟ್ಟು ನೋಡ್ಕೊಳ್ಳೋ ಹಂಗ ಮಾಡಿರಿ. ಈ ಪ್ರಕಾರ 1 ವರ್ಷವಾಯಿತು. ಹಿಂಗ ಅವರಿಬ್ರು 1 ವರ್ಷ ಅಲ್ಲೇ ಕಳೆದ್ರಿ. ಮನೆ ಬಿಟ್ಟು ಬಂದಿದ್ರು, ಸ್ವಂತ ಜಾಗ, ಅದ್ರ ನೆನಪೇ ಇಲ್ಲ ಅವ್ರಿಗೆ. ಸದ್ಗುರುವಿನ ಪ್ರೇಮವು ಆಂತರ್ಯದಲ್ಲಿ ಪೂರಿತವಾಗುವಂತಹದ್ದಾಯಿತು. ಆ ಸಮಯದಲ್ಲಿ ಆ ದಂಪತಿಗಳಿಗೆ ಕುಮಟೆಗೆ ಹೋಗಿ ಬರುವ ಒಂದು ಅನಿವಾರ್ಯ ಪ್ರಸಂಗ ಬಂದೊದಗಿತ್ತು. ಹಿಂಗ ಮಾಡ್ಕೋತ ಭಿಕ್ಷಾ ಬೇಡ ತರೋದು, ಬಂದದ್ದು ಊಟ ಮಾಡೋದು, ಗುರುಗಳ ಸೇವಾ ಮಾಡೋದು, ಮಠ ಮಂದಿರದಲ್ಲಿ ಸೇವಾ ಮಾಡ್ಕೋತ ಕಸ ಹುಡುಗೋದು, ನೀರು ಹೊಡೆಯೋದು, ನೀರು ತರೋದು, ಬಂದಂತ ಭಕ್ತರ ಆರೋಗ್ಯವನ್ನು ವಿಚಾರಿಸ್ಕೊಳ್ಳೋದು, ಗುರುಗಳ ಹತ್ರ ಹೋಗಿ ದರ್ಶನ ಮಾಡಿಸೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ 1 ವರ್ಷ ಕಳೀತ್ರಿ. ಈಗ ಒಂದು ದಿನ ಇದ್ದಾಗ ಏನಾಯ್ತು, ಅವ್ರು ತಮ್ಮ ಸ್ವಂತ ಊರಿಗೆ ಹೋಗ್ಬೇಕಾದಂತ ಒಂದು ಪ್ರಸಂಗ ಬಂತು. ಸ್ವಂತ ಊರು ಯಾವ್ದವ್ರು? ಕುಮಟೆ, ಸಮುದ್ರ ತೀರದ ಹತ್ರ ಇತ್ತು. ಆ ಊರಿಗೆ ಹೋಗುವಂತ ಪ್ರಸಂಗ ಬಂತು. ಆಗ ಸದ್ಗುರುಗಳ ವಿರಹವಾಗುವುದೆಂದು ತಿಳಿದು ಬಹಳ ತಳಮಳಿಸುವಂತರಾದರು. ಅಯ್ಯೋ, ನಾವು ಗುರುಗಳ ಕಡೆಯಿಂದ ಹೋಗ್ಬೇಕಲ್ಲಪ್ಪ, ಬಿಟ್ಟು ಇವ್ರನ್ನ ಪಟ್ಟ್ಯಾನ ಕಳ್ಳ ಕಿವಿಸಿದಂಗ ಆಕ್ಕಿತ್ರಿ ಅವ್ರಿಗೆ. ಗುರುಗಳನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ, ನಾವಿನ್ನ ಮುಂಜಾನೆ ಮಧ್ಯಾಹ್ನ ಸಂಜೆ ಮುಂದೆ ರಾತ್ರಿ ದರ್ಶನ ತಗೋತಿದ್ವಿ ಗುರುಗಳದು. ಆನಂದದಿಂದ ಅವರ ಸಮ್ಮುಖದೊಳಗೆ ನಾವು ಭಜನೆಯನ್ನು ಮಾಡ್ತಿದ್ವಿ. ಇನ್ನ ಇಂಥವ್ರನ್ನ ಬಿಟ್ಟು ನಾವು ನಮ್ಮ ಊರಿಗೆ ಹೋಗ್ಬೇಕಾತಲ್ಲ. ನೇತ್ರಗಳಿಂದ ದಳದಳನೆ ಅಶ್ರುಗಳು ಸುರಿಯುತ್ತಿದ್ದವು. ಕಣ್ಣುಗಳಿಂದ ಗುರುಗಳನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ ಅನ್ನೋ ನೆನಪಿನಿಂದನ ಅವ್ರ ಕಣ್ಣು ತುಂಬಿ ಬಂದು ದಳ 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 ಕಣ್ಣೀರು ಉಳಿತಿದ್ದು ರೀ. ಸಿದ್ಧ ಸದ್ಗುರುಗಳ ಸಮೀಪ ಬಂದು, ಹೇ ದಯಾನಿಧಿ, ನಮಗೆ ತೀವ್ರವಾಗಿ ಹಿಂತಿರುಗಿ ಕರೆಸಿಕೊಳ್ಳಿರಿ ಎಂದು ದೈನ್ಯ ಭಾವದಿಂದ ಪ್ರಾರ್ಥಿಸಿದರು. ನೋಡ್ರಿ, ಗುರುಗಳ ಹತ್ತಿರ ನಿಂತ ಅವ್ರ ಮನಸ್ಸು ಹೆಂಗಾಗ್ಯದ. ಏನಂತಾರಂದ್ರ, ಗುರುವೇ, ನಾವು ನಮ್ಮ ಊರಿಗೆ ಹೊರಟಿದ್ದೀವಿ, ಆದ್ರೆ ದಯಮಾಡಿ ನಮ್ಮನ್ನ ಬೇಗನೆ ನಿಮ್ಮ ಹತ್ರ ಕರೆಸಿಕೊಳ್ರಿ ಅಂತಾರ. ಆಗ ಸದ್ಗುರುಗಳು ಅನ್ನುತ್ತಾರೆ, ನೀವು ಮನಸ್ಸಿನಲ್ಲಿ ಏನೇನು ಚಿಂತನೆ ಮಾಡಬೇಡಿರಿ. ಗುರುಚಿಂತನ ಅಖಂಡವಾಗಿ ಮಾಡುತ್ತಿದ್ದರೆ ನಿಮಗೆ ಮಾರ್ಗದಲ್ಲಿ ಏನೇನೂ ಭಯವಿರಲಾರದು. ಏನು ಚಿಂತೆ ಮಾಡಬೇಡ್ರಪ್ಪ, ಮನಸ್ಸಿನಾಗ ಏನು ಕೊರಗಬೇಡ್ರಿ. ಅಖಂಡವಾಗಿ ನೀವು ಗುರುವಿನ ನಾಮಸ್ಮರಣೆ ಮಾಡ್ತಾ ಹೋದ್ರಿ ಅಂದ್ರ ನಿಮಗೆ ದಾರಿಯೊಳಗೆ ಯಾವ ಕಷ್ಟಗಳು ಬಂದು ಒದಗುವುದಿಲ್ಲ. ನಾನು ಯಾವಾಗಲೂ ನಿಮ್ಮ ಬೆನ್ನೆಗಿರುವೆನೆಂದು ನೀವು ಹೃದಯದಲ್ಲಿ ದೃಢವಾಗಿ ನಂಬಿರಿ. ನೋಡ್ರಿ, ನೀವು ಹೋಗ್ತಾ ಇರ್ತೀರಲ್ಲ, ನಿಮ್ಮ ಬೆನ್ನ ಹಿಂದ ನಾನು ಇರ್ತೀನಿ ಸತತ. ಆ ನಂಬಿಕೆ ನಿಮಗಿರ್ಲಿ. ಮತ್ತು ನಿರ್ಭಯ ಚಿತ್ತರಾಗಿ ಹಗಲು ರಾತ್ರಿ ನಾಮ ಜಪವನ್ನು ಮಾಡುತ್ತಾ ನಡೆಯಿರಿ ಅಂದ್ರ. ಅವಾಗಿನ ಗತಿ ಬಸ್ ಇರ್ಲಿಲ್ರಿ, ಮತ್ತು ಫ್ರೀ ಬಸ್ ಇರ್ಲಿಲ್ಲ. ಗಾಡಿ, ವಿಮಾನ, ಕಾರು, ಸ್ಕೂಟ್ರ್ ಏನೂ ಇರಲಿಲ್ಲ. ಎಷ್ಟೊತ್ತಿದ್ರು ಊರಿಗೆ ಹೋಗ್ಬೇಕಾದ್ರೆ ನಡ್ಕೋತಾನ ಹಳ್ಳ ಕೊಳ್ಳ ಗುಡ್ಡ ಗವ್ವಾರ ಎಲ್ಲ ದಾಟಿ 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 ಹೋಗ್ಬೇಕಾಕಿತ್ತು. ಹಂಗೆ ಇವ್ರಿಗೆ ಏನಂದ್ರು, ದಾರ್ಯಾಗ ಕಲ್ಲು ಮುಳ್ಳುಗಳನ್ನ ತುಳ್ಕೋತ ಹೋಗ್ಬೇಕು, ಗುಡ್ಡ ಏರಿ ಹೋಗ್ಬೇಕು, ಕೆಳಗೆ ಇಳಿದು ಹೋಗ್ಬೇಕು, ಅಡವಿ ದಾಟಿ ಹೋಗ್ಬೇಕು. ಕ್ರೂರ ಮುಖಗಳ ಬೆನ್ನು ಹತ್ತಿದ್ದು. ಅಡವಿಯೊಳಗೆ ಹೋಗೋರ ಹತ್ರ ಹಣ ಇರ್ತೈತಿ ಅಂತ ದೋಚಲಿಕ್ಕೆ ಕಳ್ಳ ಕಾಕರ್ ನಿಂತಿರ್ತಿದ್ರು. ಅವ್ರು ಬಡಿತಿದ್ರು, ಹೊಡಿತಿದ್ರು, ಸುಲಿಗೆ ಮಾಡ್ತಿದ್ರು. ಇಂಥ ಹೊತ್ತನ್ಯಾಗ ನೀವು ಹೊಂಟಿರಲ್ಲ, ಆ ಹೊತ್ತಿನಲ್ಲಿ ನಿಮ್ಮ ಬೆನ್ನ ಹಿಂದ ನಾನು ಇರ್ತೀನಿ ಅನ್ನೋ ನಂಬಿಕೆ ಇರಲಿ. ಆದ್ರೆ ನೀವು ಏನು ಮಾಡ್ತಾ ಹೋಗ್ಬೇಕು ಅಂದ್ರೆ ಗುರುನಾಮ ಸ್ಮರಣೆಯ ಜಪ ಮಾಡುತ್ತಾ ಹೋಗ್ಬೇಕು. ಹೀಗೆ ಮಾಡುತ್ತಾ ನಡೆಯಿರಿ ಎಂದು ಸದ್ಗುರುಗಳ ವಚನವನ್ನು ಕೇಳಿ ಆ ದಂಪತಿಗಳು ಅತ್ಯಾನಂದ ಭರಿತರಾಗಿ ಸದ್ಗುರುಗಳ ಚರಣಗಳಿಗೆ ಮಸ್ತಕವನ್ನಿಟ್ಟು ಕುಮ್ಮುಟ್ಟಿಗೆ ಹೋಗುವ ರಸ್ತೆಯಲ್ಲಿ ನಡೆದು ಹೋದರು. ಅವ್ರು ಏನ್ ಮಾಡಿದಾರೆ, ಇಬ್ರು ಕೂಡಿ ಗುರುಗಳ ಮಾತನ್ನ ಕೇಳ್ಕೊಂಡು ಮತ್ತೊಮ್ಮೆ ಪಾದಕ್ಕೆ ನಮಸ್ಕಾರ ಮಾಡಿ ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಾನೆ ಕುಮ್ಮಟೆಯ ದಾರಿಯನ್ನ ಹಿಡಿದ್ರು. ರಸ್ತೆಯ ಮೇಲೆ ನಡೆದು ಹೋಗುವಾಗ ಸದ್ಗುರು ನಾಮವನ್ನು ಬಹಳ ಪ್ರೇಮದಿಂದ ಗರ್ಜಿಸುತ್ತಿದ್ದರು. ರೋಡಿನೊಳಗೆ ಹೊಂಟಾಗ ಎದರ್ನವ್ರು ಏನಂತಾರ, ಬದರ್ನವ್ರು ಏನಂತಾರ, ಹಿಂದವ್ರು ಏನಂತಾರ, ಮುನ್ನವ್ರು ಏನಂತಾರ, ದಾರ್ಯಾಗ ಹೋಗೋರು ಏನಂತಾರ. ನಾವು ಹಿಂಗೆ ಗುರುವಿನ ನಾಮಸ್ಮರಣೆ ಜೋರ್ ಧ್ವನಿಲೆ ಅಂದ್ರೆ ನಮಗೆ ನಾಚಿಗೆ ಬರ್ತೈತಿ, ಮಂದಿ ನಮ್ಮನ್ನು ಮುಖ್ಯಮಕ ನೋಡ್ತಾರ, ಏನೇನು ಅನ್ಕೋತಿದ್ದಿಲ್ಲ ನೋಡ್ರಿ. ಅವರು ನಮ್ಮ ಗುರು ಹೇಳ್ಯಾನ, ನಾವು ಅನ್ಕೋತ ಹೋಗ್ಬೇಕಂತೇಳಿ ಜೋರ್ ಧ್ವನಿಲೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರು. ನಾವು ಲಗುನೆ ಜೈ ಅನ್ರಿ ಅನ್ನಕ್ಕೆ ತಯಾರಿಲ್ಲ. ಹಂಗೆ ಹಿಡಿದು ಬಿಟ್ಟು ಮಾಡ್ತೀವಿ ನೋಡ್ರಿ. ಆ ದಂಪತಿಗಳು ಹೆಂಗದಾರ, ಪ್ರೇಮದಿಂದ ಗರ್ಜಿಸುತ್ತಿದ್ದರು ನಾಮನ. ಗುರುವಿನ ನಾಮ ಗರ್ಜನೆ ಮಾಡ್ತಿದ್ರು ಅಂತ, ಬರೀ ಹೇಳೋದಲ್ರಿ, ಗರ್ಜಿಸುತ್ತಿದ್ದರು. ಆಗಾಗ್ಗೆ ಸದ್ಗುರು ಕಥೆಯನ್ನೇ ವರ್ಣಿಸುತ್ತಾ ಅಷ್ಟಭಾವಗಳನ್ನು ಹೊಂದಿ ನೇತ್ರಗಳು ಅಶ್ರುಪೂರ್ಣವಾಗಿ ಸದ್ಗುರು ಮೂರ್ತಿಯನ್ನು ಚಿಂತಿಸುತ್ತಾ ನಡೆಯುತ್ತಿದ್ದರು.
ಅನೇಕ ಸಾರಿ ನಾಮಸ್ಮರಣೆ ಮುಗಿದ್ಕೊಳ್ಳೆ ಭಜನೆ ಮುಗಿದ್ಕೊಳ್ಳೆ ಗುರುಗಳು ಅವತ್ತು ಹೆಂಗ್ ಮಾಡಿದ್ರಲ್ಲ, ಆ ಊರವ್ರು ಬಂದಿದ್ರು, ಅವ್ರಿಗೆ ಹೆಂಗ ಆಶೀರ್ವಾದ ಕೊಟ್ರಲ್ಲ, ನಾವು ಅವ್ರ ಪಾದ ಹಿಚ್ಚಕೋತ ಕೂತಾಗ ಗುರುಗಳು ಆರಾಮಾಗಿ ನಿದ್ದೆ ಮಾಡೋ ಮುಂದ ಪೂರ್ಣ ಬ್ರಹ್ಮನಾದಂತಹ ಪರಮೇಶ್ವರನ ರೂಪವನ್ನೇ ಕಾಣ್ತಿದ್ರಲ್ಲ ಅಂತ ಹೇಳಿ ಅವರು ಕೂತು ಏನೇನ ಕಥೆಗಳನ್ನ ಹೇಳಿ ಪುರಾಣ ಪುಣ್ಯ ಶ್ರವಣವನ್ನ ಮಾಡುತ್ತಿದ್ರು ಜನರಿಗೆ. ಅದನ್ನೆಲ್ಲ ನೆನೆಸ್ಕೋತ ಒಬ್ರಿಗೊಬ್ರು ಹೇಳ್ಕೋತ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಸ್ಕೋತ ಹೊಂಟಿದ್ರು. ಹೀಗೆ ಹೋಗುತ್ತಿರುವಾಗ ಮುಂದೆ ಒಂದು ಮಹಾ ಅರಣ್ಯವು ಪ್ರಾಪ್ತವಾಯಿತು. ಈಗ ನಡ್ಕೋತ ಗುರುವಿನ ನಾಮಸ್ಮರಣೆ ಮಾಡ್ಕೋತ ಹೊಂಟಿದ್ದರ್ರಿ. ಮುಂದೆ ಹೋಗೋದ್ರೊಳಗ ಊರು ದಾಟಿದ ಮೇಲೆ ಒಂದು ದೊಡ್ಡ ಅರಣ್ಯ ಸಿಕ್ತವ್ರಿಗೆ. ರಸ್ತೆ ಎರಡು ಪಾರ್ಶ್ವಗಳಲ್ಲಿ ಘನ ವೃಕ್ಷಗಳು ಹತ್ತಿದ್ದು ಹಗಲಿನಲ್ಲಿ ಅಂಧಕಾರವು ತುಂಬಿತ್ತು. ನೋಡ್ರಿ, ಆ ಅರಣ್ಯ ಎಷ್ಟು ಘೋರವಾಗಿತ್ತಂದ್ರ ಎರಡೂ ಬದಿಗೆ ಎತ್ತರನ್ನು ಅಗಲಗಲ ಎಲೆಯ ದೊಡ್ಡ ದೊಡ್ಡ ಗಿಡಗಳಿದ್ದು ಹಗಲು ಹೊತ್ನ್ಯಾಗ ಸೂರ್ಯನ ಕಿರಣನ ಒಳಗ್ ಬರ್ತಿದ್ದಿಲ್ಲ. ಹಗಲು ಸಹಿತ ರಾತ್ರಿ ಅನ್ನಿಸ್ಬಿಡ್ತಿತ್ತು ಆ ಅರಣ್ಯದೊಳಗ. ಅಷ್ಟು ಭೀಕರವಾಗಿತ್ತು ಆ ಅರಣ್ಯ. ಮಾರ್ಗದ ಮೇಲೆ ಕಿಂಚಿತ್ ಪ್ರಕಾಶ ಬೀಳುತ್ತಿತ್ತು. ಅವಾಗ ಇವಾಗ ಝುಳುಕ್ಕ ಬೆಳಕು ಕಾಣ್ತಿತ್ತು. ಯಾವಾಗರಿದು? ಹಗಲು ಹೊತ್ನ್ಯಾಗ. ಅರಣ್ಯದೊಳಗಿಂದ ಮೃಗ ಪಕ್ಷಾದಿಗಳು ಭಯಂಕರವಾದ ಘೋಷವು ಕೇಳುತ್ತಿತ್ತು. ಅರಣ್ಯದೊಳಗ ಹಕ್ಕಿ ಪಿಕ್ಕಿಗಳು ಜೋರಾಗಿ ಕೂಗಾಡುವಂತಹದ್ದು, ಮೃಗ ಪಕ್ಷಿಗಳು ಚೀರಾಡುವಂತಹದ್ದು, ಗರ್ಜನೆ ಮಾಡುವಂತಹದ್ದು ಕೇಳಿ ಭಯಂಕರ ಭಯ ಆಗ್ತಿತ್ತು. ಆದರೆ ಭಜನೆಯನ್ನು ಮಾಡುತ್ತಾ ನಡೆಯುತ್ತಿದ್ದ ದಂಪತಿಗಳ ಮನಸ್ಸು ನಿರ್ಭಯವಾಗಿತ್ತು. ನಮ್ಮ ಹುಲಿ ಬಂದು ತಿಂದ್ರೆ ಏನ್ ಮಾಡೋನು, ಆನೆ ಬಂದು ತುಳಿದ್ರೆ ಏನ್ ಮಾಡೋನು, ನರಿ ಬಂದು ಹಿಡ್ಕೊಂಡು ಹೋದ್ರೆ ಏನ್ ಮಾಡೋನು, ತೋಳ ಬಂದು ಸ್ವೀಕರಿಸಿದ್ರೆ ಏನೋ ಭಯ ಪಡ್ತಿರ್ಲಿಲ್ಲ. ಅಖಂಡ ಗುರುವಿನ ನಾಮಸ್ಮರಣೆ ಮಾಡ್ಕೋತ ಅಡವಿಯೊಳಗೆ ಹೊರಟು ಬಿಟ್ಟಿದ್ದರ್ರಿ. ಈ ಪ್ರಕಾರ ಆಗ ಹೋಗುತ್ತಿರುವಾಗ ಹರಿಹರನು ಏನೋ ನಿಮಿತ್ತದಿಂದ ಹಿಂದುಳಿದನು. ಗಂಡ ಹೆಂಡತಿ ಜೋಡಿಲೆ ಹೋಗಾಕತ್ತಿದ್ರು. ಏನೋ ಒಂದ್ ಸ್ವಲ್ಪ ತಡ ಆತು. ಗಂಡಂದು ಹೆಂಡತಿ ಹಂಗ ಸ್ವಲ್ಪ 4 ಹೆಜ್ಜೆ ಮುಂದೆ ಹೋದ್ಲು. ಆತನ ಪತ್ನಿಯ ಮುಖದಿಂದ ನಾಮಗರ್ಜಿಸುತ್ತಾ ಶರೀರ ವಿಸ್ಮೃತಿಯನ್ನು ಹೊಂದಿದವಳಾಗಿ ನೆಟ್ಟಗೆ ಮುಂದೆ ನಡೆದಳು. ಆಕೆಗೆ ಎಡಕ್ಕ ಬಲಕ್ಕ ಗಂಡ ಸ್ವಲ್ಪ ನಿಂತಾನ ಬರ್ತಾನ, ನಾನು ನಿಂದಿರ್ಬೇಕನ್ನೋ ತಲೆಯಾಗ ಬರ್ಲಿಲ್ಲ. ಅಖಂಡ ನಾಮಸ್ಮರಣೆಯೊಳಗ ತಲ್ಲೀನ ಆದ ಅವಳು ಹಂಗ ಮುಂದ್ ಹೊಂಟ ಬಿಟ್ಲು. ಅಷ್ಟರೊಳಗೆ ಪಾರ್ಶ್ವದ ಕಂಠಿಯೊಳಗಿಂದ ಒಂದು ಮಹಾವ್ಯಾಘ್ರವು ತುಸು ಅಂತರದಲ್ಲಿ ಸರಸ್ವತಿಯ ಮುಂದೆ ಬಂದು ನಿಂತಿತು. ನೋಡ್ರಿ, ಆಕೆ ಒಬ್ಬಾಕೆ ಅದಾಳ, ಗಂಡ ಹಿಂದುಳ್ದಾನ. ಗಂಡ ಬರ್ಲಿ ಅಂತ ನಿಂತೇ ಇಲ್ಲಕಿ. ಹಂಗ 4 ಹೆಜ್ಜೆ ಹೋಗ್ಬೇಕಂತೇಳಿ ಗುರು ನಾಮಸ್ಮರಣೆ ಮಾಡ್ಕೋತ ಹೋಗ್ಯಾಳ. ಎಷ್ಟೋ ದೂರ ಹೋಗ್ಬಿಟ್ಟ ಅಮ್ಮ, ಇನ್ನು ಹಿಂದೆ ಬರಾಕತ್ತಾನ. ಅಷ್ಟರೊಳಗ ಕಂಠಿಯೊಳಗ ಎಲ್ಲೋ ಇದ್ದಂತಹ ಹುಲಿ ಜಿಗದ ಬಂದಾಕಿ ಎದುರಿಗೆ ನಿಂತ್ಕೊಂಡ್ಬಿಡ್ತ್ರಿ. ಆಕೆಯನ್ನು ನೋಡುತ್ತಿತ್ತು. ದಿಟ್ಟಿಸಿ ಆಕೆನ ನೋಡಾಕತ್ತಿತ್ತು ಹುಲಿ. ಹೊರ್ರ ಅಂತೇಳಿ ಗರ್ಜನೆ ಮಾಡ್ಕೋತ ಬಂತು ಅಂದ್ರ ಜಂಗ ಬಲವೇ ಉಳಿಗೆ ಹೋಗ್ಬೇಕಾಕಿದು. ಸರಸ್ವತಿಗೆ ದೇಹ ಭಾವವಿದ್ದಿಲ್ಲ. ಆಕೆಗೆ ಎತ್ತರ ಐತಿದ್ದಿಲ್ಲ. ಗುರುವಿನ ನಾಮಸ್ಮರಣೆ ಹೊಂಟು ಬಿಟ್ಟಾಳ. ನನ್ನ ಎದುರಿಗೆ ಹುಲಿ ಬಂದು ನಿಂತೈತಿ, ನನಗೆ ತಿಂತೈತಿ ಅನ್ನೋದು ಎತ್ತರ ಇಲ್ರಿ ಆಕೆಗೆ. ಒಮ್ಮೆ ಅಕಸ್ಮಾತ್ ಮುಂದೆ ನೋಡುವಂಥವಳಾದಳು. ಕ್ಷಣ ಮಾತ್ರ ತಟಸ್ಥಳಾದಳು. ಒಮ್ಮೆಲೆ ಎತ್ತರದಂಗ ತಗಿಗೆ ಮೈ ಜಾಡಿಸ್ತಾಳ್ರಿ. ಎದುರಿಗೆ ನೋಡ್ತಾಳ. ಒಂದ ಕ್ಷಣ ಹಿಂಗ ನೋಡ್ದಾಕೆ ಗಪ್ಪನೆ ನಿಂತು ಬಿಡ್ತಾಳ. ತಟಸ್ಥಳಾಗಿ ನಿಂತು ಬಿಡ್ತಾಳ. ಮುಂದೆ ಹೆಜ್ಜೆ ಕಿತ್ತಂಗಿಲ್ಲ. ಕೂಡಲೇ ಆ ವ್ಯಾಘ್ರವು ಮಹಾ ಗರ್ಜನೆಯನ್ನು ಮಾಡಿತು. ಆ ಹುಲಿ ಏನ್ ಮಾಡ್ತ್ರಿ, ಜೋರಾಗಿ ಈಕಿನ್ ನೋಡಿದ ಕೂಡಲೇ ಆಹಾ ನನಗೆ ಇವತ್ತೊಂದು ಬ್ಯಾಟಿ ಸಿಕ್ಕ ಬಿಡ್ತು ಅಂತೇಳಿ ಜೋರಾಗಿ ಗರ್ಜಿಸಾಕತ್ತಿ ಬಿಡ್ತು. ಆ ಗರ್ಜನೆಯೆಲ್ಲ ವನದಲ್ಲೆಲ್ಲ ಪ್ರತಿಧ್ವನಿಯಾಗುತ್ತಾ ತುಂಬಿತು. ಆ ಹುಲಿ ಗರ್ಜನೆಯಿಂದ ಇಡೀ ವನದೊಳಗೆಲ್ಲ ಮತ್ತೆ ಗರ್ಜನೆ ಪ್ರತಿಧ್ವನಿ ಆಗಾಕತ್ತಿ ಬಿಡ್ತು. ಹತ್ತಿರ ಇದ್ದಂತಹ ಪಕ್ಷಿಗಳೆಲ್ಲ ಪ್ರಾಣಿಗಳೆಲ್ಲ ಓಡೋಡಿ ಹೋಗಾಕತ್ತಿ ಬಿಟ್ಟು. ಅದನ್ನು ಕೇಳಿ ಆ ಅಬಲೆಯು ಥರನೇ ನಡಗಿದಳು. ಪಾಪ ಒಬ್ಬ ಕೇಳ್ದ, ಎಡಕ್ಕೆ ನೋಡ್ತಾ ಬಲಕ್ಕೆ ನೋಡ್ತಾ, ಗಂಡ ಇಲ್ಲ ಹಿಂದೆ ಉಳ್ದ್ಬಿಟ್ಟಾನ. ಬಹಳ ಗರಗರ ನಡ್ಗಾಕ್ ಹತ್ತಿ ಬಿಟ್ಟಿಡ್ರಿ ಆಕಿ. ಮತ್ತು ಸದ್ಗುರುವಿನ ನಾಮಸ್ಮರಣೆಯನ್ನು ಮಾಡುವಂಥವಳಾದಳು. ಆದ್ರೂ ಕೂಡ ಏನ್ ಮಾಡಿದಳ್ರಿ ಆಕಿ, ಗುರುವಿನ ನಾಮಸ್ಮರಣೆ ಮಾಡ್ಕೋತ ನಿಂತಲ್ಲೇನ. ಆ ಹುಲಿಯಾದರೂ ಜಿಗಿಯುತ್ತಾ ಬಂದಿತು. ಅಯ್ಯಪ್ಪ, ಹತ್ತಿರ ಬಂತ್ರಿ ಹುಲಿ. ಗರ್ಜನೆ ಮಾಡಿದ್ರ ಎಲ್ಲ ತುಂಬಿದಂತ ಹತ್ತಿರ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ದಿಕ್ಕೆಟ್ಟು ಓಡಾಕತ್ತಿದ್ವು. ಅವು ಓಡೋ ಸದ್ದು ಕೇಳ್ಸಾಕತ್ತಿತ್ತು ಎಲಿಗಳ ಮೇಲೆ.
ಆದ್ರೆ ಈಕೆ ಹತ್ರ ನಾಮಸ್ಮರಣೆ ಮಾಡಕತ್ತಿತ್ತು. ಜಿಗದು ಬಂದು ಈಕೆ ಎದುರಿಗೆ ನಿಂತದು ಹುಲಿ. ಸದ್ಗುರುವಿನ ನಾಮವನ್ನು ನುಡಿಯುವಂಥವಳಾದಳು. ಆ ಹುಲಿಯಾದರೂ ಜಿಗಿಯುತ್ತಾ ಬಂದು ಆಕೆಗೆ ಸಮೀಪಿಸಿತು. ಜಿಕ್ವತ ಬಂದದ್ದು ಆಕೆ ಸಮೀಪ ಬಂದು ಬಿಡ್ತಾರೆ. ಅದು ಇನ್ನೇನು ಆಕೆಗೆ ನುಂಗಿ ಬಿಡ್ತೈತಿ ಹುಲಿ. ಯಾರನ್ನ? ಸರಸ್ವತಿಯನ್ನ. ಇನ್ನೊಮ್ಮೆ ಜಿಗಿದು ಆಕೆಯ ಮೇಲೆ ಬೀಳುತ್ತಿತ್ತು. ಅಷ್ಟರಲ್ಲಿ ಆಕೆಯು ಸಿದ್ಧಾರೂಢ ಓಡಿ ಬಂದು ನನ್ನನ್ನು ರಕ್ಷಿಸು ಎಂದು ತೀರಿದಳು. ಇನ್ನೇನಾಕಿ ಮ್ಯಾಲ ಜಿಗಿಬೇಕು, ಕಾಲು ಎತ್ತೈತಿ, ಜಿಗದಾಕಿ ಮ್ಯಾಲ ನಿಂದಿರಬೇಕು ಅನ್ನುವಷ್ಟೊಳಗ ಜೋರಾಗಿ ತೀರ್ತಾಡ್ರಕ್ಕೆ, ಸಿದ್ಧಾರೂಢ ಬಂದು ನನ್ನನ್ನು ರಕ್ಷಿಸು, ಓಡಿ ಬಂದು ನನ್ನನ್ನು ರಕ್ಷಿಸು. ನೋಡ್ರಿ ಗುರುವಿನ ಮೇಲೆ ಎಷ್ಟಕ್ಕಿಗೆ ಭಕ್ತಿ ಅಂದ್ರ, ಹುಲಿ ಎದುರಿಗೆ ನಿಂದ್ರೆ ಹಿಂಬರ್ಕಿ ಓಡಬೇಕಿತ್ತಕಿ, ದಂಡೆ ಎಲ್ಲದ ನಾನು ಓಡ್ಕೊತ ಹೋಗ್ಬೇಕಿತ್ತು, ಅಥವಾ ಹುಲಿನ ನೋಡಿದ ಕೂಡ ದಪ್ಪನ ನೆಲಕ್ಕೆ ಬಿಡ್ಬೇಕಿತ್ತು. ಮೈಯೊಳಗೆ ನಡುಕೊಟ್ಟಿ ಆಕೆ ಒಂದ ಅಳತಿ ಗುರುವನ್ನ ಸ್ಮರಣೆ ಮಾಡ್ತಾ ಇದ್ಲು. ಯಾವಾಗದು ಜಿಗ್ಯಾಕ ತಯಾರಾಗಿ ಇನ್ನೇನು ಆಕಿ ಮ್ಯಾಲ ಎಗರಿ ಬೀಳ್ತೈತಿ ಅನ್ನೋದ್ರೊಳಗ ಸಿದ್ಧಾರೂಢ ಓಡಿ ಬಂದು ನನ್ನನ್ನು ರಕ್ಷಿಸು ಅಂತ ಕೂಗ್ಕೊಂಡ್ಬಿಡ್ತಾಳ. ಆ ಕೂಡಲೇ ಸದ್ಗುರುನಾಥನ ಪ್ರಕಟನಾಗಿ ಆಕೆಯ ಬೆನ್ನ ಹಿಂದೆ ನಿಂತು ಒಂದು ಹಸ್ತವನ್ನು ಬೀಳುವಂತ ಸರಸ್ವತಿಯ ಹೆಗಲ ಮೇಲೆ ಇಟ್ಟು ಆಕೆಯನ್ನು ಆಧರಿಸಿ ಹಿಡಿದು ನೀನು ಭಯ ಪಡಬೇಡ ಎಂದು ಹೇಳಿ. ನೋಡ್ರಿ ಸದ್ಗುರುನಾಥ ಆಕೆ ಚಿಲಿ ಇನ್ನೇನು ಹುಲಿ ಬೀಳುತ್ತಾ ಅನ್ನೋದ್ರೊಳಗ ಬಂದ ಆಕೆ ಹಿಂದೆ ನಿಂತು ಬೆನ್ನ ಮೇಲೆ ಹೆಗಲ ಮೇಲೆ ಕೈ ಇಟ್ಟು ಅಂಜಬೇಡಮ್ಮ ನೀನು ಅಂತ ಧೈರ್ಯ ತುಂಬಿದ್ರು. ಮತ್ತೊಂದು ಹಸ್ತವನ್ನು ಎತ್ತಿ ವ್ಯಾಘ್ರಕ್ಕೆ ನಿಲ್ಲು ಎಂದನು. ಒಂದು ಹಸ್ತವನ್ನ ಆಕಿ ಮೇಲಿಟ್ರು, ಆಕಿ ಹೆಗಲ ಮೇಲಿಟ್ಟು ಅಂಜಬೇಡ ತಾಯಿ ಅಂತ ಹೇಳಿದ್ರು. ಇನ್ನೊಂದು ಹಸ್ತವನ್ನು ಹಿಡಿದು ನಿಲ್ಲು ವ್ಯಾಘ್ರನೇ, ನಿಲ್ಲು ಹುಲಿಯೇ ಅಂತಂದ್ರು. ನೋಡ್ರಿ ಹುಲಿ ಮಾತು ಕೇಳತ್ರೆ, ಅದು ತಿಳಿತೈತ್ರಿ ಅದಕ್ಕೆ ಮಾತು. ಹುಲಿಗೆ ಮಾತು ತಿಳಿತಾವ. ನಮ್ಮ ಮನೇಲಿ ಬೆಕ್ಕಿಗೆ ನೆಟ್ಟಿರ್ತೀವಿ, ಹೆಂಗಿಲ್ಲ ಎಷ್ಟು ಕಲಿಸಿರ್ತೀವಿ ನಾವು ಬುದ್ಧಿ, ಥ್ಯಾಂಕ್ಸ್ ಕೊಡಾಕ್ ಕಲಿಸ್ತೀವಿ, ಮೇವು ಅನ್ನಕ್ಕೆ ಕಲಿಸಿರ್ತೀವಿ, ಎಲ್ಲ ಕಲಿಸಿರ್ತೀವಿ. ಆದ್ರೂ ನಾವಿಲ್ದಾಗ ಹಾಲು ಕುಡಿಯೋದು ಬಿಡೋದೇ ಇಲ್ಲ. ಎಷ್ಟು ಕಲಿಸಿರ್ತೀವಿ ಅದಕ್ಕೆ. ನೋಡ್ರಿ ನಮ್ಮ ಬೆಕ್ಕ ಭಾಳ ಶಾಣೆ ಐತ್ರಿ. ನಾ ಬಂದು ಕೂಡಲೇ ಮಗ್ಲಕ್ಕೆ ಬಂದು ಕುಂದ್ರಸ್ತ್ರಿ, ನಾ ಮಕ್ಕೊಂಡಲ್ಲೇ ಮಕ್ಕೋತೈತ್ರಿ, ಹಾಲು ಕದ್ದು ಕುಡಿತೈತ್ರಿ. ಅದ್ರ ಗುಣ ಅದು. ಆದ್ರ ವ್ಯಾಘ್ರಕ್ಕ ಇವ್ರು ನಿಲ್ಲು ಅಂತ ಹೇಳಿದ್ರು. ಆ ವ್ಯಾಘ್ರವು ದಿವ್ಯ ಪುರುಷನನ್ನು ನೋಡಿ ತತ್ಕಾಲಕ್ಕೆ ನೆಲಕ್ಕೆ ಬಿದ್ದು ಮೂರ್ಛೆ ಹೊಂದಿತು. ನಿಲ್ಲ ಅಂದದ್ದೊಂದ ಕಡಾರಿ ಪಟ್ಟನ ನೆಲಕ್ಕೆ ಬಿತ್ತು, ಎಚ್ಚರ ತಪ್ಪಿ ಬಿದ್ದು ಬಿಡ್ತದೆ ಹುಲಿ. ಇಷ್ಟರಲ್ಲಿ ಹರಿಹರನು ಸಮೀಪ ಬಂದು ನೋಡಲು ಪ್ರತ್ಯಕ್ಷ ಸದ್ಗುರು ನಿಂತದ್ದನ್ನು ಕಂಡನು. ಅಷ್ಟೊಳ ಬರ 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 ಬಂದ ಗಂಡ ಹರಿಹರ ಬಂದು ಸರಸ್ವತಿ ಜೋಡಿ ಸದ್ಗುರುನಾಥ ನಿಂತದ್ದು ನೋಡಿಬಿಟ್ಟ. ಹೇ ದೀನನಾಥ ಸಿದ್ಧರಾಯನೇ, ನಮ್ಮನ್ನು ಸಂಕಷ್ಟದಲ್ಲಿ ರಕ್ಷಿಸಿದಿ ಎಂದನು. ಗುರುರಾಯ, ದೀನ ಬಂಧುವೆ, ದೀನನಾಥನೇ, ನಮ್ಮನ್ನ ಸಂಕಟ ಸಮಯದಲ್ಲಿ ಬಂದು ಪಾರ್ ಮಾಡ್ದಿ ಅಂತಾರ. ಸರಸ್ವತಿ ಆದರೂ ದೇಹ ಸ್ವಭಾವವಾದ ಭಯದಿಂದ ಮೂರ್ಛಾಗತಳಾಗಿ ಬೀಳುವಷ್ಟರಲ್ಲಿ ಸಿದ್ಧರು ಆಕೆಯ ಹೆಗಲಿಗೆ ಹಿಡಿದು ಆಧಾರ ನೀಡಿದರು. ಅದು ಹುಲಿ ಬಿತ್ರಿ, ಗಂಡ ಬಂದ ಸದ್ಗುರುನಾಥ ನಮ್ಮನ್ನು ರಕ್ಷಣೆ ಮಾಡಿದಿಪ್ಪ ಅನ್ನೋದ್ರೊಳಗ ಇದನ್ನೆಲ್ಲ ಲೀಲೆಯನ್ನು ನೋಡಿ ಆ ಹುಲಿ ನೋಡಿ ಅಂಜಿದಂತ ಸರಸ್ವತಿ ಕೆಳಗೆ ದಪ್ಪನೆ ಬೀಳುವಾಕಿದ್ಲು. ಎರಡೂ ಹೆಗಲು ಹಿಡ್ಕೊಂಡು ಭುಜ ಹಿಡ್ಕೊಂಡು ಗುರುಗಳು ಆಕೆಯನ್ನ ನಿಂದ್ರಿಸಿದ್ರು. ಸರಸ್ವತಿಯು ಆಕೆ ತಿರುಗಿ ಸತೇಜ ಸದ್ಗುರ ಮೂರ್ತಿಯನ್ನು ನೋಡಿ ಸದ್ಗತಿಗಳಾದಳು. ಆಕೆಗೆ ಗೊತ್ತಾ ಇಲ್ಲ ಗುರುಗಳ ಬಂದಾರ, ನಾನು ಹಿಡಿದು ನಿಂತಾರ, ಹುಲಿನ ನಿಲ್ಲಂದಾರ, ಅದು ಬಿದ್ದೈತಿ ಅನ್ನೋದು ಎಚ್ಚರ ಇಲ್ಲ ಆಕೆಗೆ. ಎಚ್ಚರನ ತಪ್ಪಿ ಬಿಟ್ಟ, ಹುಲಿ ನನ್ನ ಮೇಲೆ ಬಿತ್ತ ಅಂತ ಹೇಳ್ಬಿಟ್ಟಾಳ ಆಕೆ. ಗುರುಗಳೇ ನಮ್ಮನ್ನು ಓಡಿ ಬಂದು ರಕ್ಷಿಸು ಅಂದಾಕಿ ಕಣ್ಣ ಮುಚ್ಚಾಕಿ. ಹುಲಿನ ಬೀಳಿಸ್ತಂತೇಳಿ ಹುಲಿ ಬಂದಿಲ್ಲ ಅಲ್ಲಿಗೆ. ಹುಲಿ ಬದ್ಲಿ ಸದ್ಗುರುನಾಥ ಕೈ ಹಿಡ್ದಾನ. ಗಂಡ ಬಂದು ಹೇಳ್ತಾನ, ಗುರುನಾಥ ದೀನನಾದ ನಮ್ಮನ್ನ ನೀನೇ ರಕ್ಷಣೆ ಮಾಡ್ದಿ. ಅವಾಗ ಹೆಂಡತಿ ತಿರುಗಿ ನೋಡ್ತಾಳ. ಸದ್ಗುರುನಾಥರು ಸಚೇತನರಾಗಿ ನಿಂತದ್ದು ನೋಡಿ ಗದ್ಗದಿತಳಾಕ್ಕರ. ದಂಪತಿಗಳಿಬ್ಬರು ಅಶ್ರುಧಾರೆಗಳನ್ನು ಎರೆದರು. ಅವರಂದದ್ದು, ಹೇ ಕರುಣಾಕರಣೆ, ಸಂಕಷ್ಟದಲ್ಲಿ ಪ್ರಾಪ್ತನಾದಿ ಈ ನಮ್ಮ ಶರೀರಗಳನ್ನು ನಿನ್ನ ಮೇಲಿಂದ ನಿವಾರಿಸಿ ಚೆಲ್ಲುವೆವು. ನೋಡ್ರಿ ಅಂತಾರವರು, ಈ ಶರೀರ ನೀನು ರಕ್ಷಣೆ ಮಾಡಿದ್ದಕ್ಕೆ ಇವತ್ತು ಉಳಿತು, ಅದಕ್ಕೆ ನಮ್ಮ ಶರೀರವನ್ನ ನಿವಾರಿಸಿ ನಿನ್ನ ಮೇಲೆ ಒಗಿತೀವಿ ನಾವು. ಅಂದ್ರ ಇದನ್ನ ನಿನಗೆ ಅರ್ಪಣೆ ಮಾಡ್ತೀವಿ. ನಿನ್ನನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಂದಿದ್ದೆವು, ನೀನು ಇಷ್ಟು ದೂರ ಹೇಗೆ ಒಮ್ಮೊಮ್ಮೆಗೆ ಪ್ರಾಪ್ತನಾದಿ? ನಾವು ನಿನಗೆ ಹುಬ್ಬಳ್ಳಿಯಾಗ ಬಿಟ್ಟು ಬಂದೀವಿ, ಗುಡ್ಡ ಗವ್ವಾರ ದಾಟಿ ದೊಡ್ಡ ಅಡವಿಗೆ ಬಂದು ಸೇರಿವಿ, ನಿನಗೆ ಅಲ್ಲಿ ಬಿಟ್ಟು ಬಂದಿದ್ವಿ,
ನೀನು ಹೆಂಗಿನ ತಕ್ಷಣ ಬಂದಿ ಅಂತ ಕೇಳ್ತಾರ. ನಮ್ಮ ಸಂಕಟ ಕಾಲದಲ್ಲಿ ಧಾವನ ಮಾಡಿದಿ ಹೇ ದಯಾವಂತನೇ. ತಂದೆ ನಮ್ಮನ್ನ ಮಗುವನ್ನ ಹೆಂಗ ತಂದೆ ರಕ್ಷಣೆ ಮಾಡ್ತಾರೋ ಹಂಗ ನೀ ರಕ್ಷಣೆ ಮಾಡಿದ್ವಿ. ನಿನ್ನನ್ನು ನಾವು ಹುಬ್ಬಳ್ಳಿಯೊಳಗೆ ಬಿಟ್ಟು ಬಂದಿದ್ವಿ, ಆದರೂ ನಮ್ಮ ಬೆನ್ನ ಹಿಂದೆ ಬಂದು ಹುಲಿಯ ಕೈಯಿಂದ ನಮ್ಮನ್ನು ನೀನು ರಕ್ಷಣೆ ಮಾಡಿದಿ. ನಿನ್ನ ಸಮೀಪದಲ್ಲಿ ನಾನಿರುವೆನೆಂದು ನಿಮಗೆ ವಚನ ಕೊಟ್ಟಿದ್ದೇನು. ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅವರ ಹಿಂದೆ ಮುಂದೆ ಸದಾ ಕಾಲ ನಾನು ಇರುವೆನು. ಅವಾಗ ನೀ ಹೆಂಗ ಬಂದಿ ಅಂತ ಕೇಳಿದ್ದಕ್ಕೆ ಅವ್ರಂತಾರ, ಏ ದಂಪತಿಗಳೇ, ನಾನು ನಿಮಗೆ ವಚನ ಕೊಟ್ಬಿಟ್ಟಿದ್ದೆ ಏನಂತ, ನಿರ್ಭಯರಾಗಿ ಹೋಗ್ರಿ ಅಂತೇಳಿ, ನಿರ್ಭಯರಾಗಿ ಇರ್ರಿ ಅಂದಿದ್ದೆ ಬಂದ ದಿನ, ಮೊದಲನೇ ದಿನ. ಅದಕ್ಕೆ ನಿಮ್ಮನ್ನ ನಾನು ಕಾಪಾಡಿದೆ. ಯಾರು ನನ್ನನ್ನ ಅವ್ಯಾಹತವಾಗಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರೋ ಆ ಭಕ್ತರ ಹಿಂದೆ ಮುಂದೆ ಮೇಲೆ ಕೆಳಗೆ ಎಡಕ್ಕ ಬಲಕ್ಕ ಯಾವಾಗಲೂ ನಾನು ಇರ್ತೀನಿ. ಅವರ ಸಲುವಾಗಿ ನಾನು ಯಾವಾಗಲೂ ಚಿಂತೆ ಮಾಡುತ್ತಿರುತ್ತೇನೆ. ನೀವು ಏನೂ ಭಯ ಪಡಬೇಡಿರಿ ಎಂದು ಸದ್ಗುರುಗಳು ಅನ್ನುವಾಗೆ ಆ ವ್ಯಾಘ್ರವು ಮೆಲ್ಲಗೆ ಚೇತರಿಸಿ ಎದ್ದು ಅವರ ಕಡೆಗೆ ಬರುವಂತಹದ್ದಾಯಿತು. ನೀವಿನ ಮೇಲೆ ಅಂಜಬೇಡ್ರಿ. ಎಲ್ಲಿ ನನ್ನ ಭಕ್ತರು ಇರ್ತಾರೋ, ನನ್ನನ್ನ ಸ್ಮರಣೆ ಮಾಡ್ತಾರೋ ಅವ್ರ ಹಿಂದ ಮುಂದ ಎಡಕ್ಕ ಬಲಕ್ಕ ನಾನಿದ್ದು ಅವರನ್ನ ಸಂಕಷ್ಟದಿಂದ ಪಾರ್ ಮಾಡ್ತೀನಿ ಅನ್ನುವಷ್ಟರೊಳಗನ ಆ ಏನು ಹುಲಿ ಎತ್ತರ ತಪ್ಪಿ ಬಿದ್ದಿತ್ರಿ, ಆ ಹುಲಿ ಎದ್ದು ಅವ್ರ ಕಡೆನ ಬರಾಕತ್ತು ಮೆಲ್ಕ. ಅದನ್ನು ನೋಡಿ ಆ ದಂಪತಿಗಳಿಬ್ಬರು ಹೆದರಿ ಸಿದ್ಧರ ಪೃಷ್ಠ ಭಾಗದಲ್ಲಿ ಹೋಗಿ ನಿಂತುಕೊಂಡರು. ಅದು ಬರೋದನ್ನು ನೋಡಿ ಇವ್ರು ಅಂಜಿಬಿಟ್ಟಿಬ್ರು ಅವ್ರ ಬೆನ್ನ ಹಿಂದೆ ಹೋಗಿ ಅಡಕ್ಕೊಂಡ್ ಬಿಟ್ಟರ್ರಿ. ಆ ಕೂಡಲೇ ಅದು ನಾಯಿಯಂತೆ ದೀನ ಭಾವದಿಂದ ಸಿದ್ಧರ ಪಾದಕ್ಕೆ ಬಿತ್ತು. ಇದನ್ನು ನೋಡಿ ಆಶ್ಚರ್ಯಪಟ್ಟ ದಂಪತಿಗಳು ಆ ಭಯವನ್ನು ಬಿಟ್ಟು ಮುಂದೆ ಬಂದರು. ಅದು ಏನ್ ಮಾಡ್ತ್ರಿ, ಎದ್ದು ಸೀದಾ ಬಂದು ಹೆಂಗ ಸಾಕಿದ ನಾಯಿ ಯಜಮಾನನ ಕಾಲಿಗೆ ಬೀಳುತ್ತೋ ಹಂಗ ಹುಲಿ ಬಂದು ಸದ್ಗುರುನಾಥನ ಪಾದಕ್ಕೆ ಬಿತ್ತು. ಅವಾಗ ದಂಪತಿಗಳಿಗೆ ಧೈರ್ಯ ಬಂತು. ಅವ್ರೇನ್ ಹಿಂದೆ ನಿಂತಿದ್ರು ಅವಾಗ ಎಡಕ ಬಲಕ ಬಂದು ನಿಂತರು. ಸಿದ್ಧರಾಗಿರುವ ಹುಲಿಯ ಕಿವಿಯಲ್ಲಿ ಏನೋ ಉಸರಿದರು. ಅದು ಬಂದು ಬಿದ್ದು ಕೂಡಲೇನ ಅದಕ್ಕೆ ಕಿವಿಯೊಳಗೆ ಏನೋ ಹೇಳಿದ್ರು ಗುರುಗಳು. ಆ ಕೂಡಲೇ ಅವನ ಚೆರವು ಎದ್ದು ಹುಂಕಾರಗೊಟ್ಟು ವನದೊಳಗೆ ಹೋಗುವಂತದ್ದಾಯಿತು. ಹೇಳಪ್ಪ ಅಂತ ಹೇಳಿ ಅದನ್ನು ಎಬಿಸಿ ಅದ್ರ ಕಿವಿಯಾಗ ಗುರುಗಳು ಏನೋ ಹೇಳಿದ್ರು. ಅದು ಗುಟ್ಟದಾಗ ಮಾಡಿ ಮತ್ತೊಮ್ಮೆ ಗರ್ಜಿಸಿ ಅಲ್ಲಿಂದ ಹೊರಟು ಹೋಗ್ಬಿಡ್ತು. ಮತ್ತೆ ಅಡವಿ ಒಳಗ ಹೋಗಿ ಸೇರಿಬಿಡ್ತು. ಅನಂತರ ಸಿದ್ಧರು ಬಹುಕೃಪೆಯಿಂದ ಆ ದಂಪತಿಗಳಿಗೆ ಪುನಃ ಆಶ್ವಾಸನೆ ಕೊಟ್ಟು ಕೆಲವು ಹೆಜ್ಜೆ ಅವರ ಕೂಡ ನಡೆಯುತ್ತಾ ಅಕಸ್ಮಾತ್ ಆಗಿ ಅದೃಶ್ಯರಾದರು. 4 ಹೆಜ್ಜೆ ಸುಖ ಹೇಳ್ಕೋತ ಅವ್ರ ಜೊತೆ 4 ಹೆಜ್ಜೆ ಇಟ್ಟಂಗ್ ಮಾಡಿದ್ರು ದಂಪತಿಗಳ ಜೋಡಿ. ಭಯ ಹೋಗ್ಲಿ, ನಾವು ಮಕ್ಕಳಿಗೆ ಮನ್ಯಾಗ ಮಾಡ್ತಿರ್ತೀವಿ, ಭಯ ಹೋಗ್ಲಿ ಅಂತೇಳಿ 4 ಹೆಜ್ಜೆ ನಡೆದಾಗ ಮಾಡಿ ಹೋಗಿ ಇಷ್ಟ ಇಟ್ಟು ನಡಿ ಅಂತಿರ್ತೀವಲ್ಲ, ಹಂಗ ಗುರುಗಳು ಅವ್ರಿಗೆ ಮಕ್ಕಳಿಗೆ ಹೆಂಗ ತಂದೆ ತಾಯಿ ಧೈರ್ಯ ತುಂಬ್ತಾರೋ ಹಂಗ ಧೈರ್ಯ ತುಂಬಿ 4 ಹೆಜ್ಜೆ ಅವ್ರ ಜೊತೆ ನಡೆದಂಗ ಮಾಡಿ ಯಾವಾಗೋ ಒಮ್ಮೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗ ಅಲ್ಲಿಂದ ಅದೃಶ್ಯರಾಗಿ ಹೋಗ್ಬಿಟ್ರು. ಅಂದ್ರೆ ಅಖಂಡ ಗುರುವಿನ ನಾಮಸ್ಮರಣೆಯನ್ನ ನಾವು ಮಾಡ್ತಾ ಇದ್ರ ಯಾವುದರ ರೀತಿಯಿಂದ ಬಂದು ಗುರು ನಮ್ಮನ್ನ ಕಾಪಾಡ್ತಾನೆ. ಆ ರೀತಿ ಸಿದ್ಧಾರೂಢರು ನೋಡ್ರಿ, ಕುಮಟದಿಂದ ಬಂದವರಿಗೆ ಪರಿಚಯದವರಲ್ಲ, ಜಾತಿಯವರಲ್ಲ, ಕುಲಗೋತ್ರದವರಲ್ಲ. ಮೊದಲು ಇವರು ಪ್ರಯಾಣ ಮಾಡುವಾಗ ಭೆಟ್ಟಿಯಾದವರು ಅಲ್ಲ, ಯಾವಾಗರ ತಮ್ಮ ಮನೆ ಕರೆದು ಪೂಜೆ ಮಾಡಿದವರು ಅಲ್ಲ, ಊಟಕ್ಕೆ ಕೊಟ್ಟವರಲ್ಲ, ಭಿಕ್ಷೆ ಕೊಟ್ಟವರಲ್ಲ. ಅತ್ಯಂತ ಸಂಕಟಮಯ ಜೀವನ ನಡೆಸಿ ಸದ್ಗುರುನಾಥನ ದಯಾ ಇರಲಿ ಅಂತ ಮಠಕ್ಕೆ ಬಂದವ್ರಿಗೆ ಎಷ್ಟೊಂದು ಉಪಕಾರ ಮಾಡಿದ್ರು ಗುರುಗಳು. ಹಾಗೆ ಗುರುವಿನ ನಾಮಸ್ಮರಣೆ, ಭಜನೆ, ಇಂಥ ಸತ್ಸಂಗಗಳು ನಡೆಸೋ ಇವತ್ತು ಗುರುಗಳು ಅದನ್ನ ಹೇಳಿದ್ರು. ಯಾವಾಗ ದೇವರ ಅಖಂಡ ನಾಮಸ್ಮರಣೆಯಲ್ಲಿ ನಾವು ಇರ್ತೀವೋ ಅವಾಗ ಗುರು ಯಾವುದರ ರೀತಿಯಿಂದ ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂದಂತ ಮಾತನ್ನ ಹೇಳ್ತಾ ಇವತ್ತು 14ನೇ ಅಧ್ಯಾಯದ ಅರ್ಧ ಭಾಗದಲ್ಲಿ ಇದ್ದೀವಿ ನಾವು. ಇವತ್ತು ಇಲ್ಲಿಗೆ ಈ ಕಥೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಾಳೆ ಪುನಃ ನೋಡೋಣ ಅಂತ ಹೇಳ್ತಾ ಶ್ರೀ ಸಿದ್ಧಾರೂಢ ಸ್ವಾಮಿ ಭಗವಾನ್ ಕಿ, सकल साधु संत महाराज की, श्री हुडेल महालक्ष्मी माता की जय। ओम नमः शिवाय, ओम नमः शिवाय, ओम नमः शिवाय।